ಯಾಕೆ ಸರ್? ಏನ್ ಮಾಡ್ತಾ ಇದೀಯಾ ಸರ್? ಹುಡುಗಿ ಲವ್ ಮಾಡ್ತಾ ಇದೀನಿ ಸರ್. ಲವ್? ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು. ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ರ? ಇವತ್ತು ಚೆನ್ನಾಗಿದ್ರ, ಮುಂದೆನೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಡಿ ಗೇಮರ್ ಕಡೆಯಿಂದ ವೆಲ್ಕಮ್ ಗೈಸ್. ಇವತ್ತಿನ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಆಯಿತಾ ಸಬ್ಸ್ಕ್ರೈಬು? ಹೋದ ವೀಡಿಯೋನು ಚೆನ್ನಾಗಿ ಮಾಡಿದೆ, ಸಪೋರ್ಟ್ ಸಿಗಲಿಲ್ಲ. ಬಟ್ ಈ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಚೆನ್ನಾಗಿ ಮಾಡ್ತೀನಿ. ಇದಕ್ಕಾದರೂ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಈ ವಿಡಿಯೋದಲ್ಲಿ ನಾನು ಮಾಡೋದು ತಮಾಷೆಗೆ ಹಾಕಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಡಿಸ್ಕ್ಲೈಮರಲ್ಲಿ ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಏನೋ ವಿಶೇಷತೆ ಇರ್ತೈತೆ ಅಂತ ನೋಡಿ. ಈ ಯಾರು ಗುರು ಎಮ್ಮಿ ತಡೆ, ಎತ್ತರಕ್ಕೆ ಹೋಗಿ ನೋಡೋಣ. ಅಲ್ಲಿ ನೋಡು, ಅವಳೇ ಕೀರ್ತಿ, ಈ ಕಂಪನಿ ಪ್ರೊಪ್ರೈಟರ್. ಕೀರ್ತಿ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಏನ್ ಅನ್ಕೊಂಡಿದ್ದೆ ನೀನು? ನಾನು ಹಾಕೋ ಸ್ಲಿಪ್ಪರ್ ಅಷ್ಟು ಬೆಲೆ ಇಲ್ಲ ನಿನ್ಗೆ, ನನ್ನ ಹತ್ರ ಬಂದಿತ್ರ ಮಾತಾಡ್ತೀಯಾ? ನಿಂಗೆ ಬುದ್ಧಿಗಿದ್ದಿ ಇಟ್ಟಿನಲ್ಲಿ ನಾನು ನಿಂಗೆ ಅವಳೇ ಕೀರ್ತಿ ಅಂತ ನೋಡೋಂತ ತೋರಿಸಿದ್ದು, ಆಯ್ತಾ? ನೀನು ಆಗ್ಬಿಟ್ಟು ಅಂತ ದೊಡ್ಡ ದೊಡ್ಡ ಮನೆ ಹೆಣ್ಮಕ್ಳನ್ನೆಲ್ಲ ನೀನು ಕೇಳ್ಬಿಟ್ರೆ ನೀನು ದೊಡ್ಡ ಮನುಷ್ಯ ಮಕ್ಳನ್ನ ಉಪಕಾರ ತಿನ್ನಲ್ಲ, ಅವ್ರಿಗೆ ಆಸೆ ಇರಲ್ವಾ? ಯಾವನೇ ಇವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ, ನಾನು ಸರಿ ಇಲ್ಲ ಆಯ್ತಾ? ಅಲ್ಲ ಕಣಮ್ಮಿ, ನಿನಗೆ ಯಾರು ಹೇಳಿದ್ದು ನಾನು ಸರಿದ್ದೀನಿ ಅಂತ? ಆಯಿತಾ ತಡಿ ತಡಿ, ಬಂದೆ. ಈಗ ನಾನು ಹೊಡೆಯೋ ಸ್ಕಾರಲ್ಲಿ ಹೊಡೆಯೋ ಬುಲೆಟು ನೀನು ಹೆಲ್ಮೆಟ್ ಹೊಡೆದೋಗತ್ತಂಗೆ ಬೇಕು, ಹಂಗೆ ಹೊಡಿತೀನಿ. ಬಾಯ್ಲಿ ಎಲ್ಲಿದೆ? ಓಪಿ ಹೆಡ್. ಬಂದೆ ತಡಿ ಅರ್ಜೆಂಟ್ ಬಂದೆ. ಹೆಂಗನ್ನಿಸ್ತು ವಿಡಿಯೋ? ಕಮೆಂಟ್ ಮಾಡಿ ಗೈಸ್. ಇನ್ನೂ ಹೆಚ್ಚಿನ ಕಮೆಂಟ್ ಬಂದರೆ ಇದೇ ಥರ ವಿಡಿಯೋ ಮಾಡ್ತೀನಿ. ಏನಮ್ಮಿ ಮನೆ ಕಂಡೇ ಬಿಟ್ಟಿದ್ಯಾ? ಹೆಂಗನ್ನಿಸ್ತು ಅವಾಗಲೇ? ತಡಿ ಬಂದೆ. ದೇವ್ರು ನೋಡ್ಕೊಂತಾನೆ ಅಷ್ಟೇ, ಕರ್ಮ ಅಂತ ಒಂದಿದ್ದೆ ಅಲ್ವಾ, ನೋಡ್ಕೊಂತಾನೆ. ಕರ್ಮ ಆಮೇಲೆ ನೋಡ್ಕೊಳ್ಳೋಣ, ಈಗ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಸೂಪರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆಯ್ತಾ? ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋ ಅಷ್ಟೊತ್ತಿ 8 HP ಮಾಡಾಕ್ಬಿಟ್ಲು SVD ಹೊಡೆದು, ಐ ಮೀನ್ಸ್ ಡ್ರ್ಯಾಗನ್ ಅದಲ್ಲಿ ಹೊಡೆದು. ಅಮ್ಮಿ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ ಅಮ್ಮಿ. ನೀನು ಹೆಂಗೆ ಬಂದರೂ ನಾನೇ ಮಲಗಿಸ್ಬಿಟ್ಟು ಹೊಡೆಯೋದು. ಏನಂತೀಯ? ಬಾ ಹೆಂಗೆ ಬತ್ತೀಯಾ? ಬ್ಯಾಕ್ ಸೈಡ್ ಬಂದಿದ್ಯಾ? ಬಾ ಪರವಾಗಿಲ್ಲ. ಬ್ಯಾಕ್ ಸೈಡ್ ಬಂದರು, ಫ್ರಂಟ್ ಸೈಡ್ ಬಂದರು, ಹೊಡೆಯೋದೇ ನಾನು. ಬಾರಮ್ಮಿ, ಎಲ್ಲಿದೆಯಾ? ಬಾರಮ್ಮಿ. ಓಪಿ. ಇಲ್ಲಿ ಲಾಂಗ್ ರೇಂಜಿಂದ ಟ್ರೈ ಮಾಡ್ತಾಯಿದ್ದೀನಿ. ತಡಿ, ಶಾರ್ಟ್ ರೇಂಜಿಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಬಂದೆ ತಡಿಯಮ್ಮಿ. ಲಾಂಗ್ ರೇಂಜಲ್ಲಾದರೆ ಮಾಡೋಕ್ಕಾಗಲ್ಲ ಕೆಲಸ, ಹೊಡೆಯೋಕ್ಕಾಗಲ್ಲ ಸರಿಯಾಗಿ. ಸೆನ್ಸಿಟಿವಿಟಿ ನಮ್ಮದು ಸರಿ ಇಲ್ಲ ಲಾಂಗ್ ರೇಂಜ್ಗೆ. ಒಪ್ಪಿ ಬಂದೆ, ಶಾರ್ಟ್ ರೇಂಜಿಗೆ ಬಂದೆ, ಹೊಡೆದೆ. ಏನಂತೀಯ? ಏನ್ ಮಾಡಿದ್ಯಾ? ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದು ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ನಿನ್ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದ್ದೀನಿ. ಅಲ್ಲ ಅಮ್ಮಿ, ನನ್ನ ಜೊತೆ ಸೇರ್ಕೊಂಡು ಮಾಡು ಅಂತ, ನನ್ನ ಜೊತೆ ಸೇರ್ಕೊಂಡು ತಿಗ್ಲಾಗು ಅಂತ ಯಾರು ನಿಂಗೆ ಹೇಳಿದ್ದು? ಅಮ್ಮಿ ನೋಡ್ರಿ, ನಾವು ಮಾತಾಡೋ ಅಷ್ಟೊತ್ತಿಗೆ ಸ್ಕಿಲ್ಗಳು ಹಾಕಿ ಏನೇನು ಹಾಕಿ ಸಾಯಿಸೇ ಬಿಟ್ಲು. ಅವಾಗ್ಲೇನು ಹೇಳಿದ್ದೀನಿ ನಾನು, ನನ್ನ ಹತ್ರ ಇಟ್ಕೊಂಬೇಡ, ನನ್ನ ಹತ್ರ ಸ್ಲಿಪ್ಪರ್ ಅಷ್ಟು ಬೆಲೆ ಇಲ್ಲ ಅಂತ. ನೀನು ಏನು ಅನ್ಕೊಂಡಿದ್ದೀನಿ ನೀನು ನನ್ನ? ಅವಾಗಲೇ ಎಲ್ಲ ಅಪ್ಪಿ ಎಲ್ಲೋ ಹೆಡ್ ಶಾಟ್ ಬಿದ್ದು ಹೊಡೆದಿದ್ಯಾ ಅಂತ, ಅವಾಗಲೇ ಸ್ಕಿಲ್ ಬೇರೆ ಬಿಟ್ಟೆ ಅಂತ ತಿರ್ಗಾ ಬಿಡ್ತಿದ್ಯಾ. ತಡಿ ಹೆಲ್ಮೆಟ್ ಹೊಡೆದೋ ಹಂಗೆ ಹೊಡಿತೀನಿ. ಈಚೆಗೆ ಬಂದು ಹೊಡೆಯೋಕೆ ನಿಂತ್ಕೊಂಡ್ರೆ ನಾನು ಈಗ ಈಚೆಗೆ ಬಂದು ನೀನು ಹೆಲ್ಮೆಟ್ ಎಗರೋಯ್ತು ಅಂತಲೇ ಇಟ್ಕೊ. ಬಂದೆ ಓಪನ್ ಮಾಡ್ಕೊಂಬಿಟ್ಟು ಬರ್ತಾಯಿದ್ದೀನಿ. ನೀನ್ ಕೋಟ್ಯಾಧೀಶ್ವರಿ ಆದ್ರೇನೋ, ನಿಂಗೆ ಲಂಡನ್ ನಾಲ್ಗೆ ಇದ್ರೇನೋ, ನೀನು ಒಂದು ಹೆಣ್ಣೆ. ಎಲ್ರಿಗಿರೋದೆ ನಿನಗೂ ಇರೋದು. ತಡೆಯಮ್ಮಿ ಹೆಲ್ಮೆಟ್ ಹೊಡೆದೋಯ್ತು ಅಂತ. ಹೊಡೆದೇ ಹೋಯ್ತು ನಿಂದು ಹೆಲ್ಮೆಟು. ತಡೆಯಮ್ಮಿ, ಲಾಸ್ಟಿಗೆ ಒಂದು ಮಾತು ಹೇಳಮ್ಮಿ. ನಾನು ತಪ್ಪು ಮಾಡಿದೆ, ನಾನು ಅನುಭವಿಸ್ತೀನಿ ಬಿಡಿ. ನಾನು ಸಾಯೋ ಒಳಗಡೆ ನಾನು ಅನುಭವಿಸ್ಬಿಟ್ಟು ಸಾಯ್ತೀನಿ, ಅದು ಒಂದೇ ಹೇಳೋದು. ಹೋಗ್ಲಿ ಬಿಡಮ್ಮಿ, ಅಳ್ಬೇಡ. ಇಲ್ಲಿ ವಿಡಿಯೋ ಎಂಡಲ್ಲಿ ಒಂದು ಮೋಟಿವೇಶನ್ ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡು ವಿಡಿಯೋಗೆ ಲೈಕ್ ಹಾಕಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್. ಓಪಿಡ್ ಅಮ್ಮಿ, ನೀನು ತಲೆನೇ ಕೆಡ್ಸ್ಕೊಂಬೇಡ ಕಣಮ್ಮಿ, ತಲೆನೇ ಇಲ್ಲ. ಈಗ 5 ನಿಮಿಷದ ಮುಂಚೆ ನಿನ್ನ ತಲೆಯಲ್ಲಿರೋ ಹೆಲ್ಮೆಟ್ ಇತ್ತು, ಈಗ ಇಲ್ಲ, ಹೊಡೆದೋಯ್ತು. ಇಷ್ಟೇ ಜೀವನ. ಅಲ್ಲೇ ವಿಡಿಯೋ ಮುಗ್ದೋಯ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಚೆ ಹೋಗಿ ಗೈಸ್. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ? ಹೌದು, ನಾನು ಪಾಪಿ, ಕಚಡ, ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ.
ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡು, ನಾವು ಗೊಟಕ್ ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಡುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ.